Basavaraj Padukote in Hong Kong International Business Conclave 2025. ಕರುನಾಡಿನ ಉದ್ಯಮಿಗಳು ವಿವಿಧ ಕ್ಷೇತ್ರದ ಸಾಧಕರಿಗೆ ಅಂತಾರಾಷ್ಟ್ರೀಯ ದೃಷ್ಟಿಕೋನ ಮುನ್ನೋಟ ಒದಗಿಸುವಲ್ಲಿ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಧ್ಯಮ ಸಂಸ್ಥೆ ಮುಂದೆ ಇದೆ. ಕನ್ನಡ ಮಾಧ್ಯಮ ಲೋಕದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಬಹ್ರೇನ್ನಲ್ಲಿ ಶುರುವಾದ ಈ ಅಂತಾರಾಷ್ಟ್ರೀಯ ಪ್ರಯಾಣ ದುಬೈ, ವಿಯೆಟ್ನಾಂ, ಮಲೇಷ್ಯಾ, ಇಂಗ್ಲೆಂಡ್ ಇವುಗಳನ್ನೆಲ್ಲ ಸುತ್ತಿ 7ನೇ ಅಂತಾರಾಷ್ಟ್ರೀಯ ಕಾರ್ಯಕ್ರಮಕ್ಕಾಗಿ ಹಾಂಗ್ಕಾಂಗ್ನಲ್ಲಿ ಸೇರಿದ್ದೇವೆ. ಸ್ಮಾರ್ಟ್ ಕೀ ಇಂಟರ್ನ್ಯಾಷನಲ್ ಸಹಯೋಗದಲ್ಲಿ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ನಡೆದ ಹಾಂಗ್ಕಾಂಗ್ ಇಂಡಿಯಾ ಅಂತಾರಾಷ್ಟ್ರೀಯ ಬಿಸಿನೆಸ್ ಕಾಂಕ್ಲೇವ್ಗೆ ಮೈಸೂರಿನ ಪ್ರಾದೇಶಿಕ ದಿನಪತ್ರಿಕೆ ಪ್ರತಿನಿಧಿ ಕೂಡ ಕೈಜೋಡಿಸಿತು. ಹಾಂಗ್ಕಾಂಗ್ನಲ್ಲಿರೋ ಬಿಸಿನೆಸ್ ಅವಕಾಶಗಳನ್ನೇ ಗುರಿಯಾಗಿಸಿಕೊಂಡು ನಡೆದ ಬಿಸಿನೆಸ್ ಕಾಂಕ್ಲೇವ್ನಲ್ಲಿ ಹಾಂಗ್ಕಾಂಗ್ನ ಪರಿಣಿತರು ಹಾಗೂ ಭಾರತದಿಂದ ಬಂದು ಹಾಂಗ್ಕಾಂಗ್ನಲ್ಲಿ ಯಶಸ್ವಿ ಉದ್ಯಮಿಗಳು ಅಂತ ಅನಿಸಿಕೊಂಡವರು ಇಲ್ಲಿ ವಿಚಾರವನ್ನು ಮಂಡಿಸಿದರು. ಹಾಂಗ್ಕಾಂಗ್, there is nobody going to, put a hurdle for you to start any business or something. Not even have to go anywhere. Sitting from your computer, you can open up a sole proprietor company within half an hour in Hong Kong. Like half an hour it takes. Without even coming here, you can run the businesses. You don't need the visa to come here and start your business. You don't need to do business in Hong Kong to have a company here. You can do anywhere, point A to point B, but run the business via Hong Kong. So we have the residential care, which means the elders stay in an institute or an elderly home kind of 24/7. We have the community care, meaning we would send staff or healthcare staff to the elderly homes. And we are running an innovative drug business in Hong Kong. We are the only company who has a full license to operate a nuclear medicine business. Full license means we have the license to manufacture, to storage, to transport, also to commercialization of it. ಬಿಸಿನೆಸ್ ಮಾತುಕತೆ ಮುಗಿತಾ ಇದ್ದ ಹಾಗೇನೆ ಶುರುವಾದದ್ದೇ ಕರುನಾಡಿನ ಸಾಧಕರಿಗೆ ಪ್ರಶಸ್ತಿ ಗೌರವ. ಶ್ರೀ ಎಂ ಬಸವರಾಜ ಪಡುಕೋಟೆ ರಾಜ್ಯಾಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ, ಬೆಂಗಳೂರು. ಬೆಂಗಳೂರಲ್ಲಿ ಎಲ್ಲೇ ಕನ್ನಡ ಪರ ಹೋರಾಟಗಳಿದ್ದು ಇವರು ಮುಂಚೂಣಿಯಲ್ಲಿರ್ತಾರೆ. ಕನ್ನಡದ ನೆಲ ಜಲದ ಪರವಾಗಿ ಹೋರಾಟ ನಡೆಸಿ ಹಲವು ಬಾರಿ ಜೈಲು ಕಂಡಿರೋ ಬಸವರಾಜ ಪಡುಕೋಟೆ ಮೂಲತಃ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಪಡುಕೋಟೆಯವರು. 1987ರಿಂದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯಾಗಿ ಕನ್ನಡ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾರೆ. 1999ರಲ್ಲಿ ಜಾಣಗೆರೆ ವೆಂಕಟರಾಮಯ್ಯ ಹಾಗೂ ನಾರಾಯಣಗೌಡರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆಗೊಂಡ್ರು. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಕರವೇ ಅಧ್ಯಕ್ಷರೂ ಆಗಿದ್ದ ಬಸವರಾಜ ಪಡುಕೋಟೆ 2022ರಲ್ಲಿ ನಮ್ಮ ಕರ್ನಾಟಕ ಸೇನೆ ಕಟ್ಟಿಕೊಂಡು ಕನ್ನಡ ಪರ ಹೋರಾಟ ಮುಂದುವರೆಸಿದ್ದಾರೆ. ಕನ್ನಡ ಪರ ಹೋರಾಟಗಳ ಜೊತೆಗೆ ಕೂಲಿ ಕಾರ್ಮಿಕರು, ರೈತ ಪರ ಕೆಲಸಗಳನ್ನ ಮಾಡ್ತಿದ್ದಾರೆ. ಸಾವಿರಾರು ಸಾಮೂಹಿಕ ವಿವಾಹ, ಧಾರ್ಮಿಕ ಕಾರ್ಯಗಳ ಜೊತೆಗೆ ಬಡ ಮಕ್ಕಳಿಗೆ ಸಮವಸ್ತ್ರ, ಪುಸ್ತಕ ವಿತರಣೆಯನ್ನು ಮಾಡ್ತಿದ್ದಾರೆ. ತನ್ನಂತೆ ಬಡ ಮಕ್ಕಳು ಅವಿದ್ಯಾವಂತರಾಗಬಾರದು ಅಂತ ಬಡ ಮಕ್ಕಳಿಗೆ ವಿದ್ಯೆ ಕೊಡಿಸಲು ಹೆಚ್ಚು ಆಸಕ್ತಿ ವಹಿಸಿದ್ದಾರೆ ನಮ್ಮ ಕರ್ನಾಟಕ ಸೇನೆ ಸಂಸ್ಥಾಪಕ ಬಸವರಾಜ ಪಡುಕೋಟೆ.
ನನ್ನ ಹೆಸರು ಬಸವರಾಜ ಪಡ್ಕೋಟೆ ಅಂತೇಳಿ ನಾಮಕರಣ ಸಂಘ ರಾಜ್ಯಾಧ್ಯಕ್ಷರು. ಸುವರ್ಣ ಟಿ ವಿ ಮತ್ತು ಕನ್ನಡಪ್ರಭ ಒಂದು ಅದ್ಭುತವಾಗಿ ಇವತ್ತು ನಮ್ಮ ಕನ್ನಡನ ಗುರುಸಿ ಇವತ್ತು ಆಂಕಂಗಲ್ಲಿ ಪ್ರಶಸ್ತಿ ಕೊಡೋದಕ್ಕೆ ಅಭಿನಂದನೆಗಳು. ಈ ಸುವರ್ಣ ಟಿ ವಿ ಸಾಕಷ್ಟು ನಾಡು ನುಡಿ ಜಲ ರೈತಪರ ಸಾಕಷ್ಟು ಸುದ್ದಿಗಳು ಮಾಡಿಕೊಂಡು ಇವತ್ತು ಸುವರ್ಣ ಟಿ ವಿ ಒಳ್ಳೆ ಟಾಪನ್ನಲ್ಲಿದೆ. ಇವತ್ತು ನನ್ನ ಗುರುಸಿ ಇವತ್ತು ಸಾಕಷ್ಟು ನಾನು ನಾಡು ನುಡಿಗೋಸ್ಕರ ಹೋರಾಟ ಮಾಡಿ 35 ಕೇಸು 40 ಸಲ ಜೈಲಿಗೆ ಹೋಗಿ ಸಾಕಷ್ಟು ಅನುಭವಿಸ್ತಾ ಇದ್ದೆ. ಇವತ್ತು ಖುಷಿ ಆಯಿತು. ಸುವರ್ಣಾಕ್ಷರದಲ್ಲಿ ಬರೆದಂಥ ಇವತ್ತು ಸುವರ್ಣ ಟಿ ವಿಯವ್ರು ಮಾಡಿದ್ದಾರೆ. ನನ್ನ ಗುರುಸಿ ಇವತ್ತು ಪ್ರಶಸ್ತಿ ಕಟ್ಟಿದರೆ ಚಿರಂಜೀವಿಯಾಗಿರ್ತೀನಿ. ನಾನು ಸುವರ್ಣ ಟಿ ವಿಗೆ ನಮಸ್ಕಾರಗಳು.